ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಂದಿತಾ. ಇವತ್ತು ನಾವು 38 ಸೈಜ್ದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು ಈ ಥರ ಬ್ಲೌಸ್ ಕಟ್ಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಹೊಸಬ್ರು ಯಾರ್ಯಾರೆಲ್ಲ ಕಲಿತಾ ಇದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂದವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಬನ್ನಿ ನಾನಿವಾಗ ಇದು 1.25 ಮೀಟ್ರ್ ಇದೆ ಲೈನಿಂಗು. ಯಾಕೆಂದರೆ ಬೋಟ್ ನೆಕ್ಗೆ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ಬೇಕಾಗುತ್ತೆ. ಅದರಿಂದ ನಾನು 1.25 ಮೀಟ್ರ್ ತೊಗೊಂಡಿದ್ದೀನಿ. 1.25 ಮೀಟ್ರ್ ತೊಗೊಂಡು ಅವ್ರಿಗೆ ರೆಡಿ 38 ಇಂಚಲ್ಲಿ 4ನೇ ಭಾಗ 9.5 ಬರುತ್ತೆ. 9.5ಗೆ ಪ್ಲಸ್ 2 ಇಂಚು ಮಾರ್ಜಿನ್ನ ನಾವು ಪ್ಲಸ್ ಮಾಡಿದಾಗ 11.5 ಬರುತ್ತೆ. ಸರಿನಾ? ಈ ಅಗಲ ನಾನು 11.5 ತೊಗೊಂಡಿದ್ದೀನಿ ಡಬಲ್ ಫೋಲ್ಡಿಂಗಲ್ಲಿ. ಇವಾಗ ಇಲ್ಲಿ ಸಮ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು, ಸಮ ಇಲ್ಲ, ಸ್ವಲ್ಪ ಕ್ರಾಸ್ ಇದೆ. ಅದಕ್ಕೆ ಈ ಥರ ನಾನು ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಇದು ಒಂದೇ ಸಮ ಇರಲಿಲ್ಲ, ಹಬ್ಬ ನೋಡಿತ್ತು, ಅದರಿಂದ ಕಟ್ ಮಾಡ್ತಾ ಇದ್ದೀನಿ. ಆಯಿತು. ಈಗ ಪೂರ್ತಿ ಅವ್ರಿಗೆ ಬ್ಲೌಸ್ ಉದ್ದ ಎಷ್ಟು ಬೇಕು ಅಂತಂದ್ಬಿಟ್ಟು ಅಳತೆ ಬ್ಲೌಸ್ ನಾರ್ಮಲ್ ಬ್ಲೌಸೇ ಅವ್ರು ಕೊಟ್ಟಿರೋದು, ಆದರೆ ಬೋಟ್ ನೆಕ್ ಬೇಕು ಅಂತ ಹೇಳಿದ್ದಾರೆ. ಆ ಅಳತೆ ಬ್ಲೌಸ್ನ ತೊಗೊಬಿಟ್ಟು 14.5 ತೊಗೊಳೋಣ. ಸರಿನಾ? ಉದ್ದ 1/2 ಇಂಚು ಇಲ್ಲಿ ನಾವು ಬ್ಯಾಕಲ್ಲಿ ಮಾರ್ಜಿನ್ 1/2 ಇಂಚ್ ಕೆಳಗಡೆ ಬಾಟಮಲ್ಲಿ ಬಿಡೋಣ. ಬಾಟಮಲ್ಲಿ ಬಿಟ್ಬಿಟ್ಟು ಆಮೇಲೆ ನಮಗೆ ರೆಡಿ ಏನು ಬೇಕೋ ಆ ಮಾರ್ಜಿನ್ನ ನಾವು ಮಾರ್ಕ್ ಹಾಕ್ಕೋಬೇಕು. ಇವಾಗ 14.5 ತೊಗೊಳೋಣ. ಬ್ಲೌಸ್ ಉದ್ದ 14.5 ಪ್ಲಸ್ 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ. ಇದು 14.5 ಕಚ್ಚಾ ಸೇರಿಸ್ರೆ 15.5 ಮಾರ್ಜಿನ್ ತೊಗೋಬೇಕಾಗತ್ತೆ. ನಾವು 15.5 ತೊಗೋಬೇಕಾಗತ್ತೆ. ತೊಗೊಂಡು ಇದು ಸ್ಟ್ರೈಟ್ ಏನು ಬರುತ್ತೋ ಅದು ಮಾರ್ಕ್ ಹಾಕ್ಕೊಳ್ಳಿ. ಇದು 38 ಸೈಜ್ ಅಲ್ವಾ, ಅದರಿಂದ ನಾನು ಇವ್ರಿಗೆ 7.5 ತೊಗೊಳ್ತೀನಿ. ಅಗಲ ಶೋಲ್ಡ್ರು ಏನು ಬರುತ್ತೆ ರೆಡಿ, ಅದು ಪೂರ್ತಿ ಅಗಲ ನಾವು ತೊಗೋಬೇಕಾಗತ್ತೆ. ಅದರಲ್ಲಿ 15 ಇಂಚಿನ ಅರ್ಧ ಇಂಚು ಕಮ್ಮಿ ಮಾಡಿದಾಗ, ಅಂದರೆ ಈ ಸೈಜ್ಗೆ 7.5 ತೊಗೊಂಡ್ರೆ ನಾವು ಶೋಲ್ಡರ್ ಮೆಜರ್ಮೆಂಟು ಕರೆಕ್ಟ್ ಬರುತ್ತೆ. ಸರಿನಾ? ಅದರಿಂದ ನಾನು 7.5 ತೊಗೊಂಡಿದ್ದೀನಿ. 7.5 ತೊಗೊಂಡು ಅದೇ 7.5ನ ಇಲ್ಲೂ ಮಾರ್ಕ್ ಹಾಕ್ಕೊಂಡು, ಈ ಲೆಂತು ಅಷ್ಟೇ 7.5ನೇ ಇರಲಿ. ನಾವು ಹಾರ್ಮೋಲ್ ಚೆಕ್ ಮಾಡ್ಕೊಂಡು ಅದು ಕಮ್ಮಿ ಬಂತು ಅಂತ ಅಂದರೆ, ಜಾಸ್ತಿ ಬಂದರೆ ಮೇಲ್ ಮಾರ್ಕ್ ಹಾಕ್ಕೊಳ್ಳೋಣ 1/2 ಇಂಚು, ಕಮ್ಮಿ ಏನಾರ ಬಂತು ಅಂದರೆ ಕೆಳಗಡೆ ಹಾಕೊಳ್ಳೋಣ. ಇದನ್ನು 7.5 ತೊಗೊಂಡಿದ್ದೀನಿ, ಇದನ್ನು 7.5ನೇ ತೊಗೊಂಡಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಹಾರ್ಮೋಲ್ ಶೇಪ್ ಏನಿದೆ ಇಲ್ಲಿ 1 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇದು ರೆಡಿ ಬಂದು 9.5 2 ಇಂಚು ಮಾರ್ಜಿನ್, 2 ಇಂಚ್ ಮಾರ್ಜಿನ್ ಇರಬೇಕು. ಸೊಂಟ ಎಷ್ಟು ಅಗಲ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಬ್ಲೌಸಲ್ಲಿ ಬಾಟಮಲ್ಲಿ ಕಾಜಾ ಪಟ್ಟಿ ಬಿಟ್ಬಿಟ್ಟು, ಕಾಜಾ ಪಟ್ಟಿ ಏನು ಅಟ್ಯಾಚ್ ಮಾಡಿರ್ತೀವಿ ನೋಡಿ ಎಕ್ಸ್ಟ್ರಾ ಪಟ್ಟಿ, ಅದನ್ನು ಬಿಟ್ಬಿಟ್ಟು ನಾವು ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. 31 ಇಂಚಿದೆ. 31 ಇಂಚನ್ನ ನಾವು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ ಅವಾಗ 15.5 ಬರುತ್ತೆ. 15.5ನ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿದಾಗ ಇದರಲ್ಲಿ 4ನೇ ಭಾಗ ಏನು ಬರುತ್ತೆ 8 ಇಂಚ್ಗೆ ಒಂದು 2 ಪಾಯಿಂಟ್ ಕಮ್ಮಿ ಬರ್ತಿದೆ. ಆದರೆ ನಾನು 8 ಇಂಚೇ ತೊಗೊಳ್ತೀನಿ. ಸರಿನಾ? 8 ಇಂಚೆ ನಾವು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. 8 ಇಂಚ್ ಒಂದು ಮಾರ್ಕ್ ಹಾಕ್ಕೊಂಡು ಡಾಟ್ಗೆ 1 ಇಂಚ್ ಹಿಡಿಯೋಣ. ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಸೊಂಟಕ್ಕೆ 2 ಇಂಚು ಬಿಟ್ಟಿದ್ದೀನಿ. 2 ಇಂಚು ತೊಗೊಂಡು ಮತ್ತು ಇದೇನಿದೆ ಇಲ್ಲಿ ಸ್ಟ್ರೈಟ್ ಲೈನ್ನ ಮಾರ್ಕ್ ಹಾಕ್ಕೊಳ್ಳಿ. ಇದು ಬೋಟ್ ನೆಕ್ ಅಲ್ವಾ, 1/4 ಇಂಚು ನಮಗೆ ಸ್ವಲ್ಪ ಲೂಸ್ ಇದ್ರೂ ಬ್ಲೌಸು ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕೆಂದರೆ ಶೋಲ್ಡರ್ ಅಗಲ ಬರುತ್ತೆ, ಫಿಟ್ಟಾಗೆ ಕೂರುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ನೋಡ್ಕೊಂಡು ಲೂಸು ಟೈಟ್ನ ನಾವು ಇದು ಮಾಡ್ಕೋಬೋದು. ಇವಾಗ ನಾವು ಹಾರ್ಮೋಲ್ ಶೇಪ್ನ ಮಾರ್ಕ್ ಹಾಕ್ಕೊಳ್ಳೋಣ. ಹಾರ್ಮೋಲ್ ಶೇಪು ಶೋಲ್ಡರು 2.5 ಇರಲಿ. 2.5ಗೆ 3/4 ಇಂಚು ಆ್ಯಡ್ ಮಾಡಿದಾಗ 3/4 ಬರುತ್ತೆ. ಬೋಟ್ ನೆಕ್ ಬ್ಲೌಸಲ್ಲಿ ಶೋಲ್ಡರ್ ತುಂಬ ಅಗಲ ಇದ್ರಂದರೆ ಚೆನ್ನಾಗಿರೋದಿಲ್ಲ. ನಾವು ಈ ಮಾರ್ಜಿನ್ ತೊಗೊಳ್ತೀವಿ, ಅಂದರೆ ಬೋಟ್ ನೆಕ್ ಹಾಕಿರೋದ್ರಿಂದ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ ಡೀಪಲ್ಲಿ.
2 ಕಾಲಿದೆ, 2 ಕಾಲಿಗೆ 3/4 ಇಂಚ್ ಆ್ಯಡ್ ಮಾಡಿದಾಗ 3 ಇಂಚ್ ಆಗುತ್ತೆ. ಶೋಲ್ಡರು ನಾನು 3 ಇಂಚ್ ತೊಗೊಳ್ತೀನಿ. ಶೋಲ್ಡರ್ 3/4 ಇಂಚ್ ತೊಗೊಳ್ತೀನಿ. ಇನ್ನು ಮಿಕ್ಕಿದೇನು ಬರುತ್ತೆ 4/4 ಇಂಚು ನೆಕ್ಗೆ ಮಡಗ್ತೀನಿ. ಸರಿನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಈ ಸೈಜ್ಗೆ 3.5 ಇಡ್ತೀನಿ. ಬ್ಯಾಕ್ ಡೀಪ್ಗೆ ರೌಂಡ್ ನೆಕ್ಗೆ ಅದೇ 3.5ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡು ಇದು ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಬಾಕ್ಸ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್ ಇದೆ. ಸರಿನಾ? 1.5 ಇಂಚು ಅಂದರೆ ಈ ಕಡೆಯಿಂದ ಇದು ಫ್ರಂಟಲ್ಲೇ ಬರುತ್ತೆ ಬಟನ್ನು, ಬ್ಯಾಕಲ್ಲ, ಬ್ಯಾಕ್ ಕ್ಲೋಸ್ ನೆಕ್ಕೆ ಇರೋದು. 1.5 ಇಂಚ್ ಇದೆ. ಈ ಥರ ಸ್ಕೇಲ್ ತೊಗೊಂಡು ಈ 1.5 ಇಂಚ್ ಏನು ಮಾರ್ಕ್ ಹಾಕಿರ್ತೀವಿ ನೋಡಿ, ಆಯಿತಾ? 1.5 ಇಂಚ್ ಏನು ಮಾರ್ಕ್ ಹಾಕಿರ್ತೀವಿ ಅಲ್ಲಿಂದ ಇಟ್ಕೊಂಡು ಈ ಥರ ಹಿಂಗೆ ಶೇಪ್ ಬರಬೇಕು. ಈ ಥರ ನಾವು ಬೋಟ್ ನೆಕ್ನ ಡ್ರಾ ಮಾಡಬೇಕು. ಆಮೇಲೆ ಇವರಿಗೆ ಬ್ಯಾಕ್ ನೆಕ್ ಡೀಪ್ ಇದ್ರೂ ಬ್ರಾಡ್ ಇದ್ರೂ ಏನೂ ಆಗೋದಿಲ್ಲ. ಇವಾಗ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ತೊಗೊಂಡಿದ್ದೀವಿ. ಅವ್ರದ್ದು ಫುಲ್ಲು ನೆಕ್ ಮೆಜರ್ಮೆಂಟ್ ಬಂದು 12 ಇಂಚ್ ಬರುತ್ತೆ. 12 ಇಂಚ್ ಬೇಡ, 11.5 ಇಂಚ್ ತೆಗಿತೀನಿ. 11.5ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿ 3 ಇಂಚ್ ಇದು ಏನಿದೆ ಮೆಜರ್ಮೆಂಟು ಅದರಲ್ಲೇ ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. 4.25 ಇಂಚ್ ಇದೆಯಲ್ವಾ, ಇದೇ 4.25 ಇಂಚ್ನ ಇಲ್ಲೂ ಬ್ಯಾಕ್ ನೆಕ್ಗೆ ಅಂತ ಅಂದ್ಬಿಟ್ಟು ಆಯಿತಾ? ಇವ್ರಿಗೆ ಈ ಶೇಪು ಈ ಥರ ಬರಲಿ. ಈ ಥರ ಮಾಡ್ಕೊಂಡು ಬ್ಯಾಕ್ ಶೇಪು ಸರಿನಾ? ಈ ಥರ ಇರಲಿ ಬ್ಯಾಕ್ ನೆಕ್ ಶೇಪು. ಇಲ್ಲಿ ಪಟ್ಟಿ ಬರುತ್ತೆ, ದಾರ ಇಲ್ಲಿ ಬರೋದಿಲ್ಲ. ಇಲ್ಲಿಗೆ ಕೊಡ್ತೀನಿ ಬೇಕು ಅಂತ ಅಂದರೆ ದಾರನ, ಅವ್ರಿಗೆ ಬೇಕು ಅಂತ ಅಂದರೆ ಅವ್ರೇನು ದಾರ ಕೊಡೋದು ಕೇಳಿಲ್ಲ. ಬೋಟ್ ನೆಕ್ ಅಲ್ವಾ, ಅಷ್ಟೊಂದೇನು ಶೋಲ್ಡರ್ ಡ್ರಾಪ್ ಆಗೋಲ್ಲ. ಇಲ್ಲಿ ಪಟ್ಟಿ ಬರುತ್ತೆ. ಈ ಥರ ನೆಕ್ನ ನಾನು ಡ್ರಾ ಮಾಡಿದ್ದೀನಿ. ಆಮೇಲೆ ನೋಡೋಣ ಸ್ಟಿಚಿಂಗ್ ಮಾಡಬೇಕಾದ್ರೆ ನೆಕ್ಕಿನ ಚೇಂಜ್ ಮಾಡಿದ್ರೂ ಮಾಡ್ತೀನಿ ಅವ್ರಿಗೆ ಕೇಳಿಬಿಟ್ಟು. ಇಷ್ಟ ಆಯಿತು. ಇದಾದಮೇಲೆ ನಾವು ನಾರ್ಮಲ್ ಬ್ಲೌಸಲ್ಲೆಲ್ಲ ಏನು ಮಾಡ್ತೀವಿ, ನೆಕ್ ಕಡಿಕೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಇಲ್ಲಿ 1/4 ಇಂಚು ಈ ಥರ ಕ್ರಾಸಾಗಿ ಮಾರ್ಕ್ ಹಾಕ್ತೀವಿ. ಆದರೆ ಬೋಟ್ ನೆಕ್ ಬ್ಲೌಸಲ್ಲಿ ಹೆಂಗೆ ಅಂತ ಅಂದರೆ, ಇವಾಗ ಇಲ್ಲಿ ಮಾಮೂಲಿ ನಾರ್ಮಲಾಗಿ ಬ್ಲೌಸ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ಇನ್ನೂ 1/2 ಇಂಚು ಮಾರ್ಕ್ ಹಾಕ್ಕೊಬಿಟ್ಟು ನೋಡಿ ಈ ಥರ ಇಲ್ಲಿ 1/4 ಇಂಚು ಅರ್ಧ ಇಂಚ್ ಕೆಳಗಡೆನೇ ತೆಗಿಬೇಕು. ಇದು ಸ್ಟ್ರೈಟ್ ಬರಬಾರ್ದು. ಸರಿನಾ? ಇಲ್ಲಿ ಕಟಿಂಗ್ ಆಗುತ್ತೆ, ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಈ ಥರ 1/4 ಇಂಚು ಹಿಂಗೆ ತೆಗಿಬೇಕಾಗತ್ತೆ. ಇಲ್ಲಿ 1 ಇಂಚ್ ಹಾಕ್ಕೊಂಡು ಇಲ್ಲಿ 1 ಇಂಚ್ ಇದೆಯಲ್ವಾ, 1/4 ಇಂಚು ಇದರಲ್ಲಿ ಮಾತ್ರ 1/4 ಇಂಚು ಈ ಥರ ಒಳಗಡೆ ತೊಗೊಂಡು ಒಳಗಡೆಗೆ ಮಾರ್ಕ್ ಹಾಕೋಣ. ಒಳಗಡೆ ಅಂದರೆ ಇಲ್ಲೇನಿದೆ ನಾರ್ಮಲಾಗಿ ಬ್ಲೌಸ್ ಮಾರ್ಕ್ ಹಾಕಿದ್ವಲ್ಲ, ಒಂದು 1/4 ಇಂಚು ಇಲ್ಲ 1/2 ಇಂಚ್ ಆದರೂ ಓಕೆ. ಸರಿನಾ? 1/2 ಇಂಚೇ ತೊಗೊಳ್ತೀನಿ ನಾನು. 1/2 ಇಂಚಿಗೆ ಎಷ್ಟು ಬರುತ್ತೆ 1/2 ಇಂಚ್ ಈ ಥರ ತೊಗೊಂಡು ಈ ಥರ ಕ್ರಾಸಾಗಿ ಹಿಂಗೆ ಮಾರ್ಕ್ ಹಾಕ್ಕೊಂಡು ಇವಾಗ ನಾವು ನಾರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಶೇಪ್ ಚೆಕ್ ಮಾಡ್ಕೊಂಡು ಇವಾಗ ಹಾರ್ಮೋಲ್ ಶೇಪ್ ಅವ್ರಿಗೆ 8 ಕಾಲು ಬರುತ್ತೆ. 8 ಕಾಲನ್ನ ನಾವು ಎಲ್ಲಿ ಚೆಕ್ ಮಾಡಬೇಕು ಅಂತ ಅಂದರೆ, ಇವಾಗ ಇದು ಕಟ್ ಆಗುತ್ತೆ, ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಿ. ಈ ಗ್ಯಾಪಲ್ಲಿ ಈ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನು ಮಾಡ್ತೀವಿ, ಇಲ್ಲಿಗಲ್ವ ಸ್ಟಿಚಿಂಗ್ ಬರೋದು, ಈ ಮಾರ್ಕ್ ಐತಲ್ಲ ಅಲ್ಲಿಗೆ, ಆ ಮಾರ್ಕಿಂದ ನಾವು ಚೆಕ್ ಮಾಡ್ಕೋಬೇಕು. 8 ಕಾಲಿಗೆ ಬರಬೇಕು. ಇವ್ರದ್ದು ಹಾರ್ಮೋಲ್ ಶೇಪ್ 8 ಕಾಲಿದೆ. 8 ಕಾಲು ಬರಲಿಲ್ಲ ಅಂದರೆ ಮಾತ್ರ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. 1/4 ಇಂಚು ಹೆಚ್ಚು ಕಮ್ಮಿ ಬರ್ತಿದೆ, ಇನ್ನೊಂದು 1/4 ಇಂಚ್ ಕೆಳಗಡೆ ಹಾಕ್ಕೋಬೇಕಾಗತ್ತೆ. ಈ ಥರ ಇಟ್ಕೊಂಡು ಚೆಕ್ ಮಾಡಿ, ಇಲ್ಲ ಕರೆಕ್ಟಾಗಿ ಬರ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ಹಾರ್ಮೋಲ್ ಶೇಪು ಈಗ ಏನಾರ ದೊಡ್ಡದಿದ್ದರೆ ಮಾತ್ರ ನಾವು ಮೇಲ್ಗಡೆಗೆ ಹಾಕಬೇಕಾಗಿತ್ತು.
ಅದು 8 ಇಂಚ್ ಬರ್ತಿದೆ. ಇನ್ನೊಂದು ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಹಾಕ್ಕೊಬಿಟ್ಟು ನಾವು ಮತ್ತೆ ಹಾರ್ಮೋನ್ ಶೇಪ್ನ ಮಾರ್ಕ್ ಹಾಕ್ಬಿಟ್ಟು ಒಂದು ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಇವಾಗ ಚೆಕ್ ಮಾಡೋಣ 8 ಕಾಲು ಬರ್ತಿದೆಯಾ ಅಂತ ಅಂದ್ಬಿಟ್ಟು. 8 ಕಾಲು ಬರಬೇಕು ಹಾರ್ಮೋನ್ ಶೇಪು. ಈ ಹಾರ್ಮೋನ್ ಶೇಪ್ ಚೆಕ್ ಮಾಡ್ಕೊಂಡು ಕಟ್ ಮಾಡಬೇಕು, ಆವಾಗಲೇ ಕರೆಕ್ಟಾಗಿ ಬರೋದು. ನೋಡಿ 8 ಕಾಲು ಬರ್ತಿದೆ, ಸರಿನಾ? 8 ಕಾಲು ಬಂದ್ರೇ 1 ಇಂಚ್ ಕೆಳಗಡೆ ಮಾಡ್ಕೊಳೋದಕ್ಕೆ ಸರಿ ಹೋಯ್ತು. ಮತ್ತು ಇಲ್ಲಿ ಈ ಮಾರ್ಕ್ ಏನಿದೆ ಹಿಂಗೆ ಕ್ರಾಸಾಗಿ ಹಾಕೊಳ್ಳಿ, ಯಾಕೆಂದರೆ ಸೈಡ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ಬಟ್ಟೆ ಉದ್ದ ಬಂದ್ಬಿಡುತ್ತೆ. ಇವಾಗ ಕಟ್ ಮಾಡ್ಕೋಬಾರ್ದು, ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ವ ಆ ಟೈಮಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ 8 ಇಂಚ್ ಇಟ್ಟಿದ್ನಲ್ವ, 8 ಇಂಚಲ್ಲಿ ಅರ್ಧ ಭಾಗ 4 ಇಂಚ್ಗೆ ಈ ಥರ ತೊಗೊಂಡು, ಅದೇ 4 ಇಂಚು ಇಲ್ಲೂ ತೊಗೊಂಡು 4.5 ಇಂಚು ಬ್ಯಾಕ್ ಡಾಟ್ಗೆ 4.5 ಇಂಚ್ಗೆ ಸ್ಟಿಚಿಂಗ್ ಮಾರ್ಕ್ ಹಾಕ್ಕೊಳ್ಳೋಣ. ಬ್ಯಾಕ್ ಡಾಟ್ 4.5 ಇಂಚ್ ಬರಲಿ. ಸರಿನಾ? ಇಷ್ಟೇ ಬ್ಲೌಸ್ದು ಕಟ್ಟಿಂಗು. ಇಲ್ಲಿ ಹಾರ್ಮೋನ್ ಶೇಪು ನೋಡ್ಕೊಂಡು ಕಮ್ಮಿ ಬಂತು ಅಂತ ಅಂದರೆ ನಾವು 1/4 ಇಂಚ್ ತೊಗೋಬೇಕು. ಇನ್ನೊಂದು ಸ್ವಲ್ಪ 1/4 ಇಂಚ್ ತೊಗೊಂಡು ಮೆಜರ್ಮೆಂಟ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಜಾಸ್ತಿ ಏನಾರ ಬಂತು ಅಂದರೆ ಮೇಲೆ ತೊಗೋಬೇಕು. ಇದನ್ನು ಚೆಕ್ ಮಾಡ್ಕೊಂಡು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗೆ ಹಾರ್ಮೋನಲ್ಲಿ ರಿಂಕಲ್ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ ಬ್ಲೌಸ್ ಕಟ್ಟಿಂಗು. ನಾನಿವಾಗ ನೆಕ್ಕು ಕಟ್ ಮಾಡ್ಕೊಳೋದಿಲ್ಲ, ಆಮೇಲೆ ಮಾಡ್ತೀನಿ. ನಾನು ಬ್ಲೌಸನ್ನ ಫುಲ್ಲು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಹಾರ್ಮೋಲ್ದು ಇಲ್ಲಿ ಏನಿದೆ ಸೈಡು ಇಲ್ಲಿಗೊಂದು ನ್ಯಾಚ್ ಹೊಡ್ಕೊಳ್ಳಿ, ಇಲ್ಲಿಗೊಂದು ನ್ಯಾಚ್ ಹೊಡ್ಕೊಳ್ಳಿ. ನೆಕ್ ಏನಿದೆ ಡಿಪ್ಪು ಅಲ್ಲಿಗೊಂದು ನ್ಯಾಚ್ ಹೊಡ್ಕೊಳ್ಳಿ. ಸೆಂಟ್ರಿಗೆ ನೆಕ್ ಡಿಪ್ತು ಸೆಂಟ್ರ್ ಏನಿದೆ ಸೆಂಟ್ರ್ ಪಾಯಿಂಟು ಅಲ್ಲಿಗೊಂದು ನ್ಯಾಚ್ ಹೊಡ್ಕೊಳ್ಳಿ. ಇಷ್ಟು ಬ್ಯಾಕ್ ರೆಡಿ ಆಯಿತು. ಬ್ಯಾಕು 11.5 ತೊಗೊಂಡಿದ್ದು ನಾವು, ಮಾರ್ಜಿನು ಸೇರಿಸಿ 11.5 ತೊಗೊಂಡಿದ್ದು. ಬ್ಯಾಕ್ಗಿಂತ ಫ್ರಂಟು 1 ಇಂಚ್ ಜಾಸ್ತಿ ತೊಗೋಬೇಕಾಗತ್ತೆ. ಯಾಕೆ ಅಂತ ಅಂದರೆ ಫ್ರಂಟಲ್ಲಿ ನಾವು ಕಾಜಾಪಟ್ಟಿ ಬಟನ್ ಪಟ್ಟಿ ಮಾಡ್ತೀವಲ್ವ, ಅದಕ್ಕೆ 11.5 ಇದೆ. 12.5 ಈ ಥರ ಮಾರ್ಕ್ ಹಾಕ್ಕೊಬಿಡಿ, ಒಂದು ಸ್ಟ್ರೈಟಾಗೆ ಅಲ್ಲಲ್ಲೇ ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಈ ಥರ ಬಟ್ಟೆನ ಓಪನ್ ಸೈಡ್ ನನ್ನ ಕಡೆ ಇದೆ, ಯಾಕೆಂದರೆ ಫ್ರಂಟಲ್ಲಿ ಕಾಜಾ ಬಟನ್ ಬರುತ್ತಲ್ಲ, ಅದರಿಂದ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಂಡು ಇದು ಸ್ಲೀವ್ ಕಟ್ ಮಾಡಬೇಕು. ಅದಕ್ಕೆ ಫ್ಯಾಬ್ರಿಕ್ನ ನಾನು ಕಟ್ ಮಾಡಿಲ್ಲ, ಯಾಕೆ ಅಂತ ಅಂದರೆ ಬಟ್ಟೆ ಎಲ್ಲ ವೇಸ್ಟ್ ಆಗೋಗುತ್ತೆ ನಾವು ಕಟ್ ಮಾಡಿಕೊಂಡ್ರೆ. 11.5 ಇದೆಯಲ್ಲ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ ಅದು 1/2 ಇಂಚು ಫೋಲ್ಡಿಂಗ್ ಆದಾಗ 12.5 ಬರುತ್ತೆ ಕರೆಕ್ಟಾಗಿ. ನಾನು ಇದೇ ಥರನೇ ಫೋಲ್ಡಿಂಗ್ ಮಾಡೋದು. ಹೊಸಬ್ರು ಯಾರ್ಯಾರೆಲ್ಲ ಟೈಲರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಕಲಿತಿರ್ತೀರಾ, ನಿಮಗೆ ನಾನು ಹೇಳ್ಕೊಂಡು ಕೊಟ್ಟಿದ್ದು ಅಷ್ಟೇ. ನೋಡಿ 11.5 1 ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ 12.5 ಬರ್ತಿದೆ, ಸರಿನಾ? 12.5 ಬರ್ತಿದೆ. ಈ ಬಟ್ಟೆನ ನಾನು ಫೋಲ್ಡಿಂಗ್ ಮಾಡಿರ್ತೀನಿ, ಸರಿನಾ? ಫೋಲ್ಡಿಂಗ್ ಮಾಡ್ತೀನಿ, ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿಗಷ್ಟೇ ಇರೋದು ನಮ್ಮದು ಬಟ್ಟೆ ಮೆಜರ್ಮೆಂಟು, ಇಲ್ಲಿಗಿದೆ, ಇಲ್ಲಿಂದ ತೊಗೊಂಡು ಇಲ್ಲಿಗಿದೆ, ಸರಿನಾ? ಇಲ್ಲಿಗೆ ನಾನು ಫ್ರಂಟು ಮಾರ್ಕ್ ಹಾಕ್ತಾ ಇರೋದು. ಈಗ 1/2 ಇಂಚು ಫ್ರಂಟು ಇದು ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಅಂತ ಏನು ಬಿಟ್ಟಿದ್ದೀವಿ ನೋಡಿ, ಅದಕ್ಕೆ ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಅದನ್ನು ಬಿಟ್ಟು ನಾವು ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ ಬ್ಲೌಸಲ್ಲಿ. ಇಲ್ಲಿ ಸ್ಟ್ರೈಟ್ ಲೈನು ಎಳ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ನೋಡಿ, ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ಅದನ್ನು ಇದ್ರ ಮೇಲೆ ಈ ಥರ ಹಾಕ್ಕೊಳ್ಳೋದು. ಹಾಕ್ಕೊಂಡು ಇದನ್ನು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ನಾವು ಫ್ರಂಟಲ್ಲಿ ಏನಾದರೂ ಫ್ರಂಟು ಡಾಟ್ಸು 3 ಇಂಚ್ ಹಿಡಿಯಂಗಿದ್ರೆ, 2.5 ಇಂಚ್ ಹಿಡಿಯಂಗಿದ್ರೆ
12.5 ಎಲ್ಲ ತೊಗೋಬೇಕಾಗಿರೋದು, ಇನ್ನೂ ಜಾಸ್ತಿ ತೊಗೋಬೇಕಾಗತ್ತೆ ಫ್ಯಾಬ್ರಿಕ್ಕು. ಇಲ್ಲಿ ಡಾಟ್ಸ್ ಇದ್ದಾಗ ಸೊಂಟದ ಭಾಗ ಚಿಕ್ಕ ಬರುತ್ತೆ, ಸರಿನಾ. ಇವ್ರಿಗೇನು ಬ್ಯಾಕ್ ಫ್ರಂಟು ಡಾಟ್ಸ್ ಏನು ಜಾಸ್ತಿ ಹಿಡಿತಾ ಇಲ್ಲ, ನಾರ್ಮಲ್ಲಾಗಿ 2 ಇಂಚ್ ಹಿಡಿತಾ ಇದ್ದೀನಿ. ಅದಕ್ಕೆ ಸೇಮ್ ಫ್ಯಾಬ್ರಿಕ್ನೇ ನಾನು ತೊಗೊಂಡಿದ್ದೀನಿ, 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡು ಅದು ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಅಂತ ಬಿಟ್ಕೊಂಡಿದ್ದೀನಿ. ನಾವು ಮೆಜರ್ಮೆಂಟ್ ನೋಡ್ಕೊಂಡು ಫ್ರಂಟ್ ಡಾಟಲ್ಲಿ ಏನಾದರೂ ಜಾಸ್ತಿ ಮಾರ್ಜಿನ್ ಹಿಡಿಯೋಂಗಿದ್ರೆ ಈ ಜಾಗದಲ್ಲಿ ಬಟ್ಟೆ ಜಾಸ್ತಿ ಬೇಕಾಗುತ್ತೆ, ಆವಾಗ ಜಾಸ್ತಿ ಬಟ್ಟೆ ಬಿಟ್ಕೋಬೇಕಾಗತ್ತೆ, ಅಂದರೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ನಾವು ನಾರ್ಮಲ್ ಆಗಿದ್ದರೆ ಏನು ಬೇಡ, ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ತಕ್ಕೊಳ್ಳೋಣ. ಆಮೇಲೆ ತೊಗೊಂಡು ಇವಾಗ ಫ್ರಂಟಲ್ಲಿ ನಾವು ಆವಾಗಲೇ ಏನು ಬ್ಯಾಕಲ್ಲಿ 7.5 ತೊಗೊಂಡಿದ್ದೋ ನೋಡಿ, ಆ ಥರ ಅದೇ ಥರ ಮೆಜರ್ಮೆಂಟಲ್ಲಿ 7.5ಗೆ ಇಲ್ಲೂ ಮತ್ತೆ ಒಂದು ಮೆಜರ್ಮೆಂಟು ತೊಗೋಬೇಕಾಗತ್ತೆ. ಮತ್ತು ಅವಾಗಲೇ ನಾವು ಏನು ಮಾಡಿದೋ 7.5 ಸ್ಟಾರ್ಟಿಂಗಲ್ಲಿ ತೊಗೊಂಡು ಆವಾಗ ನಮಗೆ ಹಾರ್ಮೋನ್ ಶೇಪ್ ಕರೆಕ್ಟಾಗಿ ಬರಲಿಲ್ಲ, ಆವಾಗ ಮತ್ತೆ ಇನ್ನೂ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡೆ, ಅಂದರೆ 7.25 ತೊಗೊಂಡಿದ್ದೆ ನಾನು ಫ್ರಂಟಲ್ಲಿ. ಬ್ಯಾಕಲ್ಲಿ ಹಾರ್ಮೋನ್ ಶೇಪ್ಗೆ ಆ 7.25ನೇ ನಾವು ಇಲ್ಲಿ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ನಾವು ಬಟ್ಟೆ ಹಿಡ್ಕೊಂಡು ಮಾರ್ಕ್ ಹಾಕ್ತೀವಿ, ಅಂದರೆ ಸೇಮ್ ಕರೆಕ್ಟಾಗಿ ಮೆಜರ್ಮೆಂಟು ಬರೋದಿಲ್ಲ. ಅದರಿಂದ ಏನು ಮೆಜರ್ಮೆಂಟ್ ಐತೆ ಅದನ್ನು ನೋಡ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಫ್ರಂಟು ಡೀಪ್ಗೆ 4.25 ಇಟ್ಟಿದೆ, ಬ್ಯಾಕ್ ಡೀಪ್ಗೆ ಬ್ಯಾಕ್ ನೆಕ್ಕಲ್ಲಿ 4.25 ಇಟ್ಟಿದೆ. ಅದೇ 4.25 ಇಲ್ಲಿ ನೋಡ್ಕೊಂಡು ಅದೇ ಥರನೇ ಮಾರ್ಕ್ ಹಾಕ್ಕೋಬೇಕು. 4.25 ಇಲ್ಲಿ ಶೋಲ್ಡರು 3.25, ಶೋಲ್ಡರ್ ಚಿಕ್ಕನೇ ಬರಬೇಕು, ಆವಾಗಲೇ ಸರಿ ಇದು ಬ್ಲೌಸ್ಗೆ. ಮತ್ತು ಇವ್ರಿಗೆ ಫ್ರಂಟು ಡೀಪ್ ನೆಕ್ ಅಲ್ವಾ, 6.25 ಇಡ್ತೀನಿ, ಜಾಸ್ತಿ ಬೇಡ ಇರಿ. ಅದಕ್ಕಿಂತ ಮುಂಚೆ ಫ್ರಂಟು ಬ್ಯಾಕ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು 1/2 ಇಂಚ್ ಈ ಥರ ಮಾರ್ಜಿನ್ಗೆ ಮಾರ್ಕ್ ಹಾಕ್ಕೊಬಿಟ್ಟು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಅದನ್ನು ಬಿಟ್ಬಿಟ್ಟು ನಾವು ಮೆಜರ್ಮೆಂಟ್ನ ಬಟ್ಟೆ ಅಳತೆ ಮಾಡ್ಕೋಬೇಕಾಗತ್ತೆ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾರ್ಕ್ ಹಾಕೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಅಂದರೆ ಬೇರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಆದಷ್ಟು ಮಾರ್ಕ್ಗಳನ್ನ ಹಾಕ್ಕೊಂಡು ಕಟ್ ಮಾಡಿ. ನೀವು ತುಂಬ ಎಕ್ಸ್ಪೀರಿಯನ್ಸ್ ಟೈಲರ್ ಆದಮೇಲೆ ಬೇಕಾದರೆ ಹಾಗೆ ಮಾಡಿದ್ರು ನಡೆಯುತ್ತೆ. ನಾನು ಬ್ಯಾಕಲ್ಲಿ ಏನು ಮಾಡಿದೆ, 1/2 ಇಂಚು ಈ ಆರ್ಮೋಲ್ ಶೇಪ್ ಏನಿದೆ ಅಲ್ಲಿಂದ ಒಳಗಡೆಗೆ 1/2 ಇಂಚ್ ತೊಗೊಂಡಿದ್ದೆ. ಈಗ ಏನು ಮಾಡ್ತೀನಿ, 3/4 ಇಂಚ್ ತೊಗೊಳ್ತೀನಿ ಒಳಗಡೆ, ಸರಿನಾ. ಆವಾಗಲೇ ಬ್ಯಾಕಲ್ಲಿ 1/2 ಇಂಚು, ಇವಾಗ ಫ್ರಂಟಲ್ಲಿ ನಾನು 3/4 ಇಂಚು ಮಾರ್ಜಿನ್ನ ಒಳಗಡೆ ತೊಗೊಂಡು ಇವಾಗ ಸ್ಟ್ರೈಟ್ ಲೈನ್ ಎಳ್ಕೊಳ್ತೀನಿ ನಾನು. ಇಲ್ಲಿ ಸ್ಟ್ರೈಟ್ ಲೈನ್ ಎಳ್ಕೊಂಡು ಬಾಕ್ಸ್ ಡ್ರಾ ಮಾಡ್ಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚು ಅಷ್ಟೇ. ಫ್ರಂಟ್ ಬ್ಯಾಕಲ್ಲಿ 1 ಇಂಚ್ ತೊಗೊಂಡಿದ್ದೆ, ಫ್ರಂಟಲ್ಲಿ ನಾನು 1/2 ಇಂಚ್ ತೊಗೊಳ್ತಾ ಇದ್ದೀನಿ. 1/2 ಇಂಚ್ ತೊಗೊಂಡು ಇದೆಲ್ಲಿ ಬರುತ್ತೆ ನೋಡ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. 1/2 ಇಂಚು ತೊಗೊಂಡು ಈ ಥರ ಕರು ಶೇಪಾಗಿ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಫ್ರಂಟು ಬ್ಯಾಕ್ ಅಟ್ಯಾಚಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ವಾ 1/2 ಇಂಚ್ ಈ ಥರ ಮಾರ್ಜಿನ್ಗೆ, ಮತ್ತು 1/2 ಇಂಚ್ ಹಿಂಗೆ ಕೆಳಗಡೆಗೆ, ಸರಿನಾ. ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಇದು ಈ ಥರ ಕ್ರಾಸಾಗೆ ಕಟ್ ಆಗುತ್ತೆ. ಫ್ರಂಟು ಡೀಪು ನಾವು ಅಂದರೆ ಮಾರ್ಜಿನ್ 1/2 ಇಂಚ್ ಹೋಗುತ್ತೆ, ಫ್ರಂಟ್ ಡೀಪ್ಗೆ 6.25 ಇಡ್ತೀನಿ, ಅಂದರೆ 6.25 ರೆಡಿ. 1/2 ಇಂಚ್ ಮಾರ್ಜಿನ್ನು 7 ಇಂಚ್ ಆಗುತ್ತೆ, ಸರಿನಾ. 7 ಇಂಚ್ ಆಗುತ್ತೆ. ಇಲ್ಲಿ ಏನು ಬಂದಿದೆ, 4.25 ಬಂದಿದೆ ಅಲ್ವಾ, 4.25 ಬಂದಿದೆ. ನಾನು 7 ಇಂಚ್ ಮಡಗಿರೋದು. ಅದೇ 7 ಇಂಚು ಇಲ್ಲೂ ಮಾರ್ಕ್ ಹಾಕ್ಕೊಂಡು 4.25 ಇದೆ. 4.25 ಇದು ಫ್ರಂಟಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ, ನೋಡ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಇದು ಏನೇ ಇದ್ರೂ ಇಲ್ಲಿಂದ ನಮಗೊಂದು 2 ಇಂಚ್ ಇರಲಿ, ಡೀಪ್ 2 ಇಂಚ್ ಇರಲಿ, ಆಯಿತಾ. ಇಲ್ಲಿಂದ ನಮಗೆ ಒಂದು 2 ಇಂಚ್ ಗ್ಯಾಪ್ ಇರಲಿ, ಆ ಥರ ಮಾರ್ಕ್ ಹಾಕೋ ರೌಂಡ್ ಶೇಪು ನಾವು ಡ್ರಾ ಮಾಡಬೇಕಾಗತ್ತೆ, ಸರಿನಾ. ಡೀಪು ಇಲ್ಲಿಗೆಲ್ಲ ತೆಗಿಯೋಕ್ಕೆ ಹೋಗಬಾರ್ದು, ಆವಾಗ ಇಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ. ನಾವು ಈ ಆರ್ಮೋಲ್ ಶೇಪ್ನ ಫ್ರಂಟಲ್ಲಿ ಡ್ರಾ ಮಾಡಬೇಕಾದ್ರೆ ನೋಡಿ ಈ ಥರ ಮಾಡ್ಕೊಂಡು ನಾವು ಡ್ರಾ ಮಾಡಬೇಕು. ಇಲ್ಲಿ ಬಟ್ಟೆ ಹೋಗಬಾರ್ದು, ಸ್ಟಿಚ್ ಕಟಿಂಗ್ ಆಗಬಾರ್ದು. ನಾವು ಆಮೇಲೆ ರೌಂಡ್ ಶೇಪ್ ಆಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಈ ಥರ ತೊಗೊಂಡ್ರೆ ಬ್ಲೌಸ್ ಒಯ್ತೈತೆ ಹಾಳಾಗಿ, ಸರಿನಾ. ನಾವು ಇದೇ ಥರನೇ ಫ್ರಂಟಲ್ಲಿ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಈ ಥರ ನೆಕ್ಕಲ್ಲಿ ಏನೂ ಆಗೋದಿಲ್ಲ.
ಅಲ್ಲಿ ಮಾತ್ರ ತೆಗಿಬಾರ್ದು, ಇಲ್ಲಿ ಮಾತ್ರ ಫ್ರಂಟಲ್ಲಿ ಮಾತ್ರ ತೆಗಿಬಾರ್ದು. ನೆಕ್ ಡಿಪ್ಪಲ್ಲಿ ಇದ್ದಾಗ ಈ ಥರ ರೌಂಡ್ ಶೇಪೇ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡೋಣ ಫ್ರಂಟಲ್ಲಿ ಏನಾದರೂ ಬೇರೆ ನೆಕ್ ಇಡ್ತೀನಾ ಏನೋ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ವಿಡಿಯೋ ಹಾಕಿದಾಗ ಅದು ಗೊತ್ತಾಗುತ್ತೆ. ಕಟಿಂಗ್ ಮಾಡಬೇಕಾದ್ರೆ ನಾರ್ಮಲಿ ಈ ಥರ ಹಾಕ್ತಾಯಿದ್ದೀನಿ. ಮಾರ್ಕ್ ಚೇಂಜ್ ಆದ್ರೂ ನಾನು ತೋರಿಸ್ತೀನಿ ವಿಡಿಯೋನ. ಇದು ಅಷ್ಟೇ, ಈ ಶೇಪ್ ಅಷ್ಟೇ ಚೇಂಜ್ ಆಗುತ್ತೆ. ಇದು ಅಷ್ಟೇ ಕತ್ತಲ್ಲಿ ಅಗಲ ಇರುತ್ತಲ್ವ, ಅದಕ್ಕೆ ರೌಂಡ್ ಶೇಪ್ ಈ ಥರ ತೆಗಿಬೇಕು. ಇವಾಗ ಫ್ರಂಟು ಮೇನ್ ಡಾಟು ಎಷ್ಟು ಇಂಚ್ ಬರುತ್ತೆ ಅಂತಂದ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿ ಫ್ರಂಟ್ ಬೇಕ್ ಅಟ್ಯಾಚ್ ಆಗಿರುತ್ತಲ್ವ, ಫ್ರಂಟ್ ಬೇಕ್ ಅಟ್ಯಾಚ್ ಆಗಿರೋ ಜಾಗದಲ್ಲಿ ಇಲ್ಲಿ ಸೆಂಟ್ರಲ್ಲಿ ಮಾಡ್ಕೋಬೇಕು. ಅಂದರೆ 2.25 ಇಂಚ್ ಏನಿದೆ ಅದು ಇವಾಗ 12 ಇಂಚ್ ಬರ್ತಿದೆ. ಇವರು ಲೆಂತ್ ಇದ್ದಾರೆ 12.5, ಅಂದರೆ ಪ್ಲಸ್ 1 ಇಂಚು ಆ್ಯಡ್ ಮಾಡಿದಾಗ 13.5 ಇಂಚು ತೆಗೆಯೋಣ ನಾವು ಫ್ರಂಟ್ ಉದ್ದಕ್ಕೆ. ಅದು 3.5 ಇಂಚ್ಗೆ ಈ ಥರ ಸ್ಕೇಲ್ ತೊಗೊಂಡು ಸ್ಟ್ರೈಟು ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಂಡು ಈ ಮೆಜರ್ಮೆಂಟು ಯಾವುದೇ ಸೈಜ್ ಬ್ಲೌಸ್ಗಾದ್ರೂ ಇಲ್ಲಿ ಏನು ತೆಗಿದ್ದೀನಿ ನೋಡಿ, ಇಲ್ಲಿ ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಅಂತ 1/2 ಇಂಚ್ ಬಿಟ್ಟಿದ್ದೀವಲ್ವಾ, ಝೂಮ್ ಮಾಡ್ಕೊಂಡು ನೋಡಿ ಆಯಿತಾ. ಅದನ್ನು ಬಿಟ್ಟುಬಿಟ್ಟು ನಾನು 2.5 ಆ ಮಾರ್ಕ್ ಏನು ಹಾಕ್ಕೊಂಡಿದ್ದೀನಿ ನೋಡಿ, ಆ ಮಾರ್ಕಿಂದ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 2.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇವ್ರಿಗೆ 2 ಇಂಚು ಮತ್ತು ಇಲ್ಲಿ ಮಧ್ಯಕ್ಕೆ 1 ಇಂಚ್ಗೆ ಅದೇ 3.5ನ ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಬರುತ್ತೆ. ಅದೇ 3.5ನ ಇಲ್ಲಿಗೂ ಮಾರ್ಕ್ ಹಾಕ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಎಲ್ಲಿ ಎಷ್ಟು ಇಂಚಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. 4 ಇಂಚ್ 5 ಇಂಚ್ ಬರಬೇಕು. 5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದೇ 2.5 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಈ ಕಡೆ ಫ್ರಂಟ್ ಡಾಟ್ ಏನು ಬರುತ್ತೆ ಅದನ್ನೂ 2.5 ಬರುತ್ತೆ. 2.5 ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಇದನ್ನು ಅಷ್ಟೇ 2.5ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಇದು ಸ್ಕೇಲ್ ತೊಗೊಳ್ಳಿ. ಈ ಥರ ಸ್ಕೇಲ್ ಮಾಡ್ಕೊಂಡು ನಾವು ನಾರ್ಮಲ್ ಬ್ಲೌಸ್ ಆದಾಗ ಹೆಂಗೆ ಅಂತಂದರೆ ಈ ಥರ ಆರ್ಮೋಲ್ ಶೇಪ್ ಮಾರ್ಕ್ ಹಾಕ್ತೀವಿ, ಇಲ್ಲಿ ಬಂದಿರುತ್ತೆ ಬಟ್ಟೆ, ಅದು ಸರಿ ಹೋಗುತ್ತೆ. ಇದನ್ನ ಈ ಥರ ಹಾಕಿದ್ದೀವಲ್ವ, ಈ ಥರ ಹಾಕಿದ್ದೀವಿ, ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಆರ್ಮೋಲ್ ಶೇಪ್ ಈ ಥರ ಮಾರ್ಕ್ ಹಾಕ್ಕೊಂಡು 3 ಡಾಟ್ಸ್ ಬ್ಲೌಸೇ ಇದು. ಇವಾಗ ಈ ಡಾಟಿಂದ ಇಲ್ಲಿಗೆ ಎಷ್ಟು ಇಂಚ್ ಬರ್ತಿದೆ, 2 ಇಂಚ್ ಬರ್ತಿದೆ. ಅದೇ ಥರನೇ ಇಲ್ಲಿಂದ ಇಲ್ಲಿಗೆ 2 ಇಂಚ್ಗೆ ಈ ಥರ ಡಾಟು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು 1/4 ಇಂಚ್ ಕೆಳಗಡೆಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಈ ಶೇಪು ಈ ಥರ ಬರೋ ಥರ ತೆಗಿಯೋಣ. ಮತ್ತು ಇದನ್ನೇ ಈ ಥರ ಮಾಡ್ಕೊಂಡು ಈ ಶೇಪ್ನೆಲ್ಲ ಹಾಳು ಮಾಡಬೇಡಿ. ಇದೊಂದು ಸ್ವಲ್ಪ ಈ ಥರ ಕರ್ವ್ ಶೇಪ್ ಬರಬೇಕು, ಆಯಿತಾ, ರೌಂಡ್ ಶೇಪ್ ಬರಬೇಕು. ಮತ್ತು ಸೈಡಲ್ಲಿ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ. ಇದು ಆರ್ಮೋಲು, ಸ್ಲೀವ್ ಆರ್ಮೋಲ್ ಏನಿದೆ ಕಂಕ್ಳೆ ಕೆಳಗಡೆ ಅಲ್ಲಿಂದ ಈ ಥರ ಇಟ್ಕೊಂಡು ಮೆಜರ್ಮೆಂಟ್ ಟೇಪ್ನ ಈ ಕ್ರಾಸ್ ಪಟ್ಟಿ ಬೆಲ್ಟ್ ಏನು ಬಂದಿದೆ 6 ಇಂಚು 4 ಡಾಟ್ಸ್ ಬ್ಲೌಸೇ ಇದು. ಫ್ರಂಟಲ್ಲಿ 6 ಇಂಚ್ ಇದೆ. 6 ಇಂಚ್ಗೆ 1.5 ಇಂಚ್ ಆ್ಯಡ್ ಮಾಡಬೇಕಾಗತ್ತೆ. 1.5 ಇಂಚ್ ಆ್ಯಡ್ ಮಾಡಿದಾಗ ಅದು ಬೋಟ್ ನೆಕ್ ಬ್ಲೌಸು, ಅದರಿಂದ ಆ ಥರ ಬರೋದಿಲ್ಲ. ಐದು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. 6 ಇಂಚ್ ಇದೆ, 5.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಇದು ಮಾಡಿ. ನಾರ್ಮಲ್ ಬ್ಲೌಸಲ್ಲಿ ಇಲ್ಲಿ ಸೈಡಲ್ಲಿ ಲೆಂತು ಜಾಸ್ತಿ ಬರುತ್ತೆ, ಈ ಲೆಂತು ಜಾಸ್ತಿ ಬರುತ್ತೆ. ಈಗ ಇದರಲ್ಲಿ ನಾವು ಯಾಕೆಂದರೆ ಆರ್ಮೂಲಲ್ಲೇ ಜಾಸ್ತಿ ತೆಗೆದುಬಿಟ್ಟಿರ್ತೀವಲ್ವ 7 ಇಂಚ್ವರೆಗೂ, ಅದಕ್ಕೆ ಒಂದು ಸ್ವಲ್ಪ ಲೆಂತ್ ಕಮ್ಮಿ ಆಗುತ್ತೆ ಅಷ್ಟೇ. ಕ್ರಾಸ್ ಪಟ್ಟಿ ಎಲ್ಲ ಕೊಟ್ಟಾಗ
ಸರಿ ಹೋಗುತ್ತೆ. ಈ ಥರ ಕ್ರಾಸಾಗಿ ಒಂದು ಮಾರ್ಕ್ ಹಾಕಿ, ಇಲ್ಲಿ 1/2 ಇಂಚು ತೆಗೆದಿದ್ದೀನಿ. 1/2 ಇಂಚು ಈ ಥರ ಕ್ರಾಸಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಇಷ್ಟೇ ಫ್ರಂಟ್ ಡೀಪ್ ನೆಕ್ದು ಬ್ಲೌಸು ಮೆಜರ್ಮೆಂಟು. ಇವಾಗ ಕ್ರಾಸ್ ಪೆಟ್ಟಿಗೆ ಇಲ್ಲೇ ಮಾರ್ಕ್ ಹಾಕ್ಕೊಳ್ತೀನಿ. ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಇವಾಗ ಕ್ರಾಸ್ ಪೆಟ್ಟಿಗೆ ಈ ಕಡೆ 4 ಇಂಚು, ಈ ಕಡೆ 4 ಇಂಚು, ಈ ಕಡೆ 4 ಇಂಚು ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಎಳ್ಕೊಂಡು ಇಲ್ಲಿ 3 ಇಂಚ್ಗೆ 3 ಇಂಚ್ಗೆ ಮತ್ತು ಇಲ್ಲಿ 4 ಇಂಚ್ ಇದೆಯಲ್ವ, ಇವಾಗ ಇಲ್ಲಿಂದ ಇಲ್ಲಿಗೆ ನಾವು 3.5 ಇಂಚು ತೆಗ್ದಿದ್ದೀವಿ. ಸೆಂಟ್ರ್ ಡಾಟ್ ಏನಿದೆ, ಡಾಟ್ ಹಿಡಿತೀವಲ್ವ ಈ ಮಾರ್ಕ್ಗೆ, ಅದೇ 3.5ನ ಇಲ್ಲೂ ಮಾರ್ಕ್ ಹಾಕ್ಕೋಬೇಕು. ಇಲ್ಲೂ ಮಾರ್ಕ್ ಹಾಕ್ಕೊಂಡು ಈ ಥರ ನೋಡ್ಕೊಂಡು ಅಲ್ಲಿ ಆ ಡಾಟ್ ಕೆಳಗಡೆ ಬಟ್ಟೆ ಏನು ಮೆಜರ್ಮೆಂಟ್ ಇದೆ ನೋಡ್ಕೋಬೇಕು. ಇವಾಗ ಇದು ಫ್ರಂಟು ಡಾಟ್ ಅಲ್ವಾ, ಇದ್ರ ಕೆಳಗಡೆ ಏನು ಮೆಜರ್ಮೆಂಟ್ ಇದೆ ಅಂತ ಚೆಕ್ ಮಾಡ್ಕೊಂಡು 2.5 ಇದೆ. 2.5 ಅಂದರೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿದಾಗ 3.5 ಬರುತ್ತೆ. ಈ ಥರ ನೋಡ್ಕೊಂಡು ಒಂದು 3/4ವರೆಗೂ ತೆಗಿಯೋಣ ಬಟ್ಟೆನ. ಸ್ಕೇಲ್ ಮಾಡ್ಕೊಂಡು ಈ ಥರ ಸ್ಕೇಲ್ ಇಲ್ಲ ಅಂದರೂ ನೀವು ಹಂಗೆ ಮಾರ್ಕ್ ಹಾಕ್ಕೋಬೋದು. ನಾನು ಈ ಥರ ಸ್ಕೇಲ್ ಇರೋದಕ್ಕೆ ಸ್ಕೇಲಲ್ಲಿ ಮಾರ್ಕ್ ಹಾಕ್ತೀನಿ. ಅಷ್ಟೇ ನೋಡಿ, ಫ್ರಂಟು ಬ್ಯಾಕಲ್ಲಿ ಬ್ಯಾಕ್ ಆಯಿತು. ಅವಾಗಲೇ ಫ್ರಂಟು ಬೋಟ್ ನೆಕ್ಕು ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಬೋದು ಅಂತ. ಕೈಗೆ ಸ್ಕೇಲೇ ಸಿಗ್ತಾಯಿಲ್ಲ, ಎಷ್ಟು ಈಸಿಯಾಗಿ ಬ್ಲೌಸ್ ಕಟಿಂಗ್ನ ಕಟ್ ಮಾಡ್ಬೋದು ನೋಡಿ. ಕ್ರಾಸ್ ಪಟ್ಟಿ ಇದು ಬಂದಿದೆ ನೋಡಿ, ನಾರ್ಮಲ್ ಶೇಪು ಮತ್ತು ಬ್ಯಾಕ್ ಫ್ರಂಟ್ ನೆಕ್ಕು, ಇದು ಡಾಟ್ಸ್ದು ಮತ್ತು ಇದು ಕ್ರಾಸ್ ಪಟ್ಟಿ. ಸರಿನಾ? ಇಷ್ಟ ಆಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದು ಮ್ಯಾಚ್ ಹೊಡ್ಕೊಳ್ಳೋಣ. ಇದಷ್ಟು 2 ಇಂಚ್ ಮಾರ್ಜಿನ್ಗೆ ಏನಿರುತ್ತೆ ಆ 2 ಇಂಚ್ ಮಾರ್ಜಿನ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅದಕ್ಕೆ ಮಾರ್ಕ್ ಹಾಕೋಬೇಕು. ಇದು ಫ್ರಂಟು ಮತ್ತು ಇದು ಬ್ಯಾಕು ಆಯಿತು. ಇವಾಗ ಸ್ಲೀವ್ ಕಟ್ ಮಾಡ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಬೋ ಲೆಂತ್ ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ ನಾನು. 1 ಇಂಚ್ ಮಾತ್ರ ತೊಗೊಂಡು ಬಫ್ ಇಡ್ತಾಯಿದ್ದೀನಿ ಬ್ಲೌಸ್ಗೆ, ಸ್ಲೀವ್ಗೆ. ಇದು ಬಟ್ಟೆ ಸಾಲಿಲ್ಲ, ಅದಕ್ಕೆ ನೋಡಿ ನಾನು ಇಲ್ಲಿ ಜೈಂಟ್ ಕೊಡಲ್ಲ, ಸೈಡ್ಗೆ ಹೋದಂಗೆ. ಬಾಟಮಲ್ಲಿ ನಾನು ಜೈಂಟ್ ಕೊಡೋದು, ಅದಕ್ಕೆ 4 ಇಂಚ್ ಬಟ್ಟೆ ಕಟ್ ಮಾಡ್ಕೊಂಡು ಇಲ್ಲಿ ನಾನು ಜೈಂಟ್ ಮಾಡ್ಕೊಂಡಿದ್ದೀನಿ. ಸ್ಲೀವು ಅವ್ರಿಗೆ ರೆಡಿ. 9 ಇಂಚ್ ಮಡಗ್ತೀನಿ. ಇದು ಇಷ್ಟಿರಲಿ. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚು, ಇಲ್ಲಿಂದನೂ ಅಷ್ಟೇ 1.5 ಇಂಚು ಬಟ್ಟೆ ತೊಗೊಳ್ತೀನಿ. 1.5 ಇಂಚ್ ಬೇಡ, 2 ಇಂಚು ತೊಗೊಳ್ತೀನಿ ಬಟ್ಟೆನ. ಸರಿನಾ? ಇಲ್ಲೂ ಅಷ್ಟೇ 1.5 ಇಂಚು. ಜಾಸ್ತಿ ಫ್ರಿಲ್ ಬೇಕು ಅಂತಂದರೆ 3 ಇಂಚ್ ಮಾಡ್ಕೋಬೋದು. ಸುಮ್ಮನೆ ಲೈಟಾಗಿ 1, 2, 3 ಇರಲಿ ಫ್ರಿಲ್ ಅಂತ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇರೋದು. ಆಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ತೆಗಿತೀನಿ. ಸರಿನಾ? ಮತ್ತು ಇಲ್ಲಿಂದ ಇಲ್ಲಿಗೆ 8 ಕಾಲು. ಇಲ್ಲಿ ಸ್ಲೀವ್ದು 5.75 ಬರುತ್ತೆ. ಮಾರ್ಜಿನು 2 ಇಂಚು. ನಾನು 38 ಸೈಜು ಇದ್ರದ್ದು ಬಾಡಿ ಮೆಜರ್ಮೆಂಟ್ ಇರೋದು. ಇದಕ್ಕೆ ನಾನು ಈ ಮೆಜರ್ಮೆಂಟ್ ಬಂದು ಸ್ಲೀವ್ದು ನೋಡಿ 9.5 ಇಂಚ್ ತೊಗೊಳ್ತಾ ಇದ್ದೀನಿ. ಸರಿನಾ? ಅಗಲ ಫ್ಯಾಬ್ರಿಕ್ ಬಂದು 11.5 ಇಂಚ್ ತೊಗೊಂಡಿದೆ. ಅದರಲ್ಲಿ 2 ಇಂಚು ಮೈನಸ್ ಮಾಡಿದಾಗ 9.5 ಇಂಚ್ ಬರುತ್ತೆ.
ಈ ಥರ ನಾವು ಯಾವುದೇ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ಅದರಲ್ಲಿ 2 ಇಂಚು ಮೈನಸ್ ಮಾಡ್ಕೊಂಡು ನಾವು ಕಟ್ಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ದು ಸ್ಲೀವ್ದು ಯಾವುದು ಚಿಕ್ಕದು ದೊಡ್ಡದು ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವ್ ಕಟ್ಟಿಂಗು. ಇದು ಎಕ್ಸ್ಟ್ರಾ ಇದೆ ಟ್ರಿಮ್ ಮಾಡೋದಕ್ಕೆ. ಇದು ಎಲ್ಬೋ ಲೆಂತ್ ಸ್ಲೀವ್ ಆಗಿರೋದ್ರಿಂದ ನೋಡಿ 1/4 ಇಂಚು ಈ ಥರ ಇದೇನಿದೆ ನೋಡಿ ಕ್ರಾಸಾಗಿ ತೊಗೊಂಡು ಇದಕ್ಕೆ ಜಾಯಿಂಟ್ ಮಾಡಬೇಕು. ಇದನ್ನು ಅಷ್ಟೇ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ನಾವು ಆ ಥರ ಹಾಕಬೇಕು. ಇಲ್ಲಿ ಮಾತ್ರ ತೆಗಿಬೇಕಾಗತ್ತೆ 1/4 ಇಂಚು ಒಳಗಡೆ ಆ ಥರ ಮಾಡ್ಕೊಂಡು ಇದೆ ಅಲ್ವಾ ಸ್ಲೀವು. ಈ ಥರ ಮಾಡ್ಕೊಂಡು ಈ ಥರ ಮಾರ್ಕ್ ಮಾಡೋದು. ಇಲ್ಲಿ ಮಾತ್ರ ಬರೀ 1-2-3 ಫ್ರಿಲ್ ಬರುತ್ತೆ ಅಷ್ಟೇ, ಜಾಸ್ತಿ ಏನೂ ಬರೋದಿಲ್ಲ. ಈಗ ಕಟ್ ಮಾಡ್ಕೊಳೋದು ಇಷ್ಟೇ. ಬಫ್ ಸ್ಲೀವ್ದು ಕಟ್ಟಿಂಗು ತುಂಬ ಈಸಿ ಇದೆ. ಅದು ಅಲ್ಲಿ ಜೈಂಟ್ ಕೊಟ್ಟಿದ್ದಲ್ಲ ತುಂಬ ಗಟ್ಟಿ ಇದೆ. ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ, ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ, ಇಲ್ಲೊಂದು ಮ್ಯಾಚ್ ಹೊಡ್ಕೊಂಡು ಇಲ್ಲೊಂದು ಮ್ಯಾಚ್ ಹೊಡಿರಿ. ಇಲ್ಲಿಂದ ಬರುತ್ತೆ ಫ್ರಿಲ್ಲು ಆಯಿತಾ. ಇದೇ ಅಲ್ವಾ ಎಕ್ಸ್ಟ್ರಾ ಬಟ್ಟೆ ಅದಕ್ಕೆ. ಇದಾದಮೇಲೆ ಈ ಥರ ಬಟ್ಟೆ ಅಗಲ ಮಾಡ್ಕೊಂಡು ಇದೇನಿದೆ ಸೆಕೆಂಡ್ ಶೇಪು ಎಷ್ಟು ಈಸಿ ಇದೆ ನೋಡಿ ಸ್ಲೀವ್ದು ಬಫ್ ಸ್ಲೀವ್ದು ಕಟ್ಟಿಂಗು. ಆಯಿತು ಫ್ರೆಂಡ್ಸ್, ನಾನು ಸ್ಲೀವ್ ಕಟ್ಟಿಂಗು ಮತ್ತು ಬಾಡಿ ಫ್ರೆಂಡ್ಸ್ ಫೈನಲಿ ಬ್ಲೌಸ್ ಕಟ್ಟಿಂಗ್ ಆಯಿತು. ಬ್ಯಾಕು ಮತ್ತು ಸ್ಲೀವು, ಫ್ರಂಟು, ಕ್ರಾಸ್ ಪಟ್ಟಿ ಇಷ್ಟು ಕಟ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.